स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। ಎಲ್ರಿಗೂ ನಮಸ್ಕಾರ। ಇವತ್ತು ಏನು ಮಹಿಳಾ ಮೀಸಲಾತಿ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಳ್ಳುವಲ್ಲಿ ವಿಫಲವಾಗಿದ್ದು ನಮ್ಮೆಲ್ಲರಿಗೂ ಹೆಣ್ಮಕ್ಳಿಗೂ ವಿಶೇಷವಾಗಿ ಎಲ್ಲ ಮುಂಚೂಣಿಯಲ್ಲಿ ಇರುವಂತಹ ನಮ್ಮ ಹೆಣ್ಮಕ್ಳಿಗೆ ಮತ್ತು ಒಬಿಸಿ ವರ್ಗದವ್ರಿಗೆ ಬಹಳ ಖುಷಿ ತರುವಂತ ವಿಷಯ। ಯಾಕಪ್ಪ ಅಂದ್ರೆ ಏನು ಕೇಂದ್ರ ಸರ್ಕಾರ ದೃಢ ನಿರ್ಧಾರ ಒಂದು ಎಲೆಕ್ಷನ್ ಟೈಮ್ದಲ್ಲಿ ಯಾವಾಗ್ಲೂ ನೋಡ್ತೀನಿ ಕೇಂದ್ರ ಸರ್ಕಾರದವರು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಯಾವಾಗ್ಲೂ ಕೂಡ ಒಂದು ಚುನಾವಣೆ ಸಂದರ್ಭದಲ್ಲಿ ಅವರು ಒಂದು ಸಡನ್ ಆಗಿ ನಿರ್ಧಾರ ತಗೋತಾರೆ। ಏನಪ್ಪಾ ಅಂದ್ರ ಮಹಿಳೆಯರನ್ನ ವೋಟ್ ಬ್ಯಾಂಕ್ ಮಾಡ್ಬೇಕನ್ನೋ ಉದ್ದೇಶದಿಂದ ಅದು ಒಂದು ನಿರ್ಧಾರ ತಗೊಂಡ್ರು। ಬಟ್ ಆದ್ರೆ ನಮ್ಮ ಏನು ದಕ್ಷಿಣ ಭಾರತದ ಸಂಸದರು ಬಹಳ ಪ್ರಜ್ಞಾವಂತರು ಇರೋದ್ರಿಂದ ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಇದನ್ನ ಅವರು ವಿಫಲ ಮಾಡ್ಲಿಕ್ಕೆ ಕಾರಣೀಭೂತರಾದರು। ಯಾಕಪ್ಪ ಅಂದ್ರ ಮಹಿಳಾ ಮೀಸಲಾತಿ ಈಗ ಆಲ್ರೆಡಿ 2023ಕ್ಕೆ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ। ರಾಜೀವ್ ಗಾಂಧಿ ಅವರು ಇದು ಒಂದು ನಮ್ಮ ಮಹಿಳಾ ಮೀಸಲಾತಿಗೆ ಅನುಕೂಲವಾಗ್ಲಿ ಅಂತ ಹೇಳ್ಬಿಟ್ಟು ಅವಾಗಿಂದ ಕೂಡ ಅವರು ಎಲ್ಲಾ ರೀತಿಯಿಂದ ನಮ್ಗೆ ಸಪೋರ್ಟ್ ಮಾಡಿದ್ರು। ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಬಹಳ ಕೊಡುಗೆ ಕೊಟ್ಟಿದೆ। ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ, ಬಿಜೆಪಿ ಅವರು ಮಹಿಳಾ ಮಣಿಗಳು ಮಾತಾಡ್ತಾ ಇದ್ದಾರೆ ಏನ್ ಕೊಟ್ಟಿದೆ ಅಂತ ಹೇಳಿ ಹೇಳಕ್ಕೂ ಕೂಡ ಬಾಯಿ ಕೊಟ್ಟಿರೋದೇ ನಮ್ಮ ಕಾಂಗ್ರೆಸ್ ಸರ್ಕಾರ। ಯಾಕಂದ್ರ ಆ ಪ್ರಜ್ಞಾವಂತರಾಗ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾಲೇಜ್ಗಳು ಸ್ಕೂಲ್ಗಳು ಕಾರಣ। ಅವ್ರು ಅರ್ಥ ಮಾಡ್ಕೋಬೇಕು, ಸಂವಿಧಾನವನ್ನು ಬರೆದಂತ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದ್ ರೀತಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪಾತ್ರ ಅಲ್ಲಿ ಕೊಟ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಇನ್ನೊಂದಿಷ್ಟು ಬಲ ತುಂಬಿದೆ ನಮ್ಮ ಕಾಂಗ್ರೆಸ್ ಪಕ್ಷ। ಯಾಕಪ್ಪ ಅಂದ್ರ ಪ್ರತಿಯೊಂದು ಹೆಣ್ಮಗಳು ಹೊರಗ್ ಬರ್ಬೇಕಪ್ಪ ಅಂದ್ರ ಏನೋ ಒಂದು ಇದ್ರೊಳಗ ಇರ್ತಿದ್ರು, ಆದ್ರೆ ಈ ಬಿಜೆಪಿ ಸರ್ಕಾರದಲ್ಲಿ ಒಂದು ಬಿಕ್ಕಟ್ಟಿನೊಳಗ ಅದಾರ ಹೆಣ್ಮಕ್ಳು ಅದು ಏನಪ್ಪಾ ಅಂದ್ರ ಈಗ ಮೋದಿ ಸರ್ಕಾರ ಅವರು ಏನ್ ಮಾಡ್ತಾ ಇದಾರೆ, ಮಹಿಳೆಯರಿಗೆ ಸ್ಥಾನಮಾನ ಕೊಡಲಿ ವಿಫಲ ಆಗ್ತಾ ಇದಾರೆ। ಇವರು 33% ಅನ್ನ 30 ತಿಂಗಳಾಯ್ತು ಕೊಟ್ಟು ಅಂಗೀಕಾರ ಮಾಡಿ ಅದನ್ನ ರೆಡಿಯಾಗಿ ಅವರು ಪ್ರೂವ್ ಮಾಡ್ಬೇಕಾಗಿತ್ತು। ಇಷ್ಟು ದಿನ ಯಾಕೆ ತಗೋಬೇಕಾಗಿತ್ತು? ಅವರು ಮಾಡ್ಬೇಕಾಗಿತ್ತಲ್ಲ ಅವಾಗನೇ। ಈಗ ಅದನ್ನ ಮಹಿಳಾ ಮೀಸಲಾತಿ ಅನ್ನೋ ಒಂದು ಹೆಸರನ್ನ ತಗೊಂಡು ಡಿಲಿಮಿಟೇಷನ್ ಅನ್ನೋ ಒಂದು ಕಾರ್ಯರೂಪಕ್ಕೆ ತರ್ಲಿಕ್ಕೆ ಹೊರಟಿದ್ದಾರೆ। ಅದು ಆಗಂಗಿಲ್ಲ, ಅದು ನಾವು ಮಾಡ್ಲಿಕ್ಕೆ ಬಿಡಂಗೂ ಇಲ್ಲ ಎಲ್ಲ ಮಹಿಳೆಯರು। ಇದು ಒಂದು ನಮಗೆ ಬಹಳ ಒಂದು ಗೆಲುವಿನ ವಿಷಯ ಅಂತ ಹೇಳ್ಬೋದು। ಆದ್ರೆ 33% ಮಹಿಳಾ ಮೀಸಲಾತಿ ಕೊಡ್ಲೇಬೇಕು, ಕೊಡಲ್ಲ ಅಂದ್ರೆ ನಾವು ಬಿಡಂಗಿಲ್ಲ। ನಾವು ಹೋರಾಟ ಮಾಡಾದ್ರೂ ನಾವು ತಗೊಳ್ತೀವಿ ಅಂತೇಳಿ ನಾವೊಂದು ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ। ಅವ್ರು ಮಹಿಳಾ ಮೀಸಲಾತಿ ಮಾಡ್ತಿದ್ರಪ್ಪ ಅಂದ್ರೆ ಓಕೆ, ಅದ್ರ ಜೊತೆ ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇದ್ರು? ಡಿಲಿಮಿಟೇಷನ್ ನಮ್ಗೆ ಯಾರಿಗೂ ಹೇಳಿಲ್ಲ। ನಮ್ಮ ಒಕ್ಕೂಟದ ಏನೋ ಒಂದು ಇದು ಇದೆ, ಆ ನಿರ್ಧಾರದಲ್ಲಿ ಅವ್ರದ್ದು ಫೇಲ್ ಆಯ್ತು। ಡಿಲಿಮಿಟೇಷನ್ ಯಾಕೆ ಮಾಡಿ? ಮಹಿಳಾ ಮೀಸಲಾತಿಗೆ ಯಾರ್ದು ನಮ್ಮ ಕಾಂಗ್ರೆಸ್ ಸರ್ಕಾರದವ್ರದ್ದು ವಿರೋಧ ಇಲ್ಲ। ಯಾಕಪ್ಪ ಅಂದ್ರೆ ನಮ್ಮ ಪಕ್ಷದಲ್ಲಿ ಒಂದು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಮಾಡಿದಂತ ಪಕ್ಷ ಯಾವ್ದಾದಿತ್ತಪ್ಪ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ। ನಮ್ಮ ಇಂದಿರಾ ಗಾಂಧಿ ಅವರು ಕೂಡ ಒಂದು ಮಹಿಳೆ, ಇನ್ನು ತನಕ ಅವ್ರು ಬಿಜೆಪಿ ಸರ್ಕಾರದಲ್ಲಿ ಯಾರು ಒಬ್ರು ಒಂದು ಮಹಿಳೆ ಆಗಿಲ್ಲ। ಇದಕ್ಕೆ ಮೇನ್ ರೂವಾರಿಗಳೇ ನಮ್ಮ ರಾಜೀವ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಇದು ಒಂದು ಕಾನ್ಸೆಪ್ಟ್, ಮಹಿಳೆಯರಿಗೆ ಒಂದು ಅವಕಾಶ ಸಿಗ್ಲಿ ಅಂತ ಹೇಳಿ ಅನ್ನೋ ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ರಾಜೀವ್ ಗಾಂಧಿ ಅವರು ನಮ್ಮ ಪಕ್ಷದಿಂದ। ಆಮೇಲೆ ದೇವೇಗೌಡರು ಅದನ್ನ ತಮ್ಮ ಇದ್ರೊಳಗೆ ಮಾಡ್ಕೊಂಡು ಮುಂದುವರಿಸಬೇಕಂತ ತೀರ್ಮಾನ ಮಾಡಿದ್ರು। ಮೋದಿಯವರು ಇದು ಡಿಲಿಮಿಟೇಷನ್ ಮಾಡ್ತಾ ಇರೋದಕ್ಕೆ ನಮ್ಮ ವಿರೋಧ। ಮಹಿಳಾ ಮೀಸಲಾತಿ ಮಾಡ್ಬೇಕಾಗಿತ್ತು 30 ತಿಂಗಳ ಹಿಂದೆನೆ ಸೆಪ್ಟೆಂಬರ್ 2023 ಇದು ಒಂದು ಅಂಗೀಕಾರ ಆಗಿತ್ತು। ಯಾಕೆ ಮಸೂದೆಯನ್ನು ಹೊರಡಿಸಿಲ್ಲ ಇವರು? ಅವಾಗ ಮಾಡ್ಬೇಕಾಗಿತ್ತು। ಮಹಿಳಾ ಪರ ಅಲ್ಲ ಮೋದಿಜಿ ಅವರಿಗೆ, ಅವ್ರ ಮನೆಯಲ್ಲಿ ಅವ್ರ ಮಹಿಳೆಗೆ, ಅವ್ರ ಹೆಂಡತಿಗೆನೆ ಅವ್ರ ನ್ಯಾಯ ಕೊಡ್ಸಕತ್ತಿಲ್ಲ। ನಮ್ಮ ದೇಶದ ಹೆಣ್ಮಕ್ಳಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ? ಒಬಿಸಿ ವರ್ಗದವ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದಾರೆ ಇವರು।
ಅವ್ರ ಮನೆಯಲ್ಲಿ ಅವರಿಗೆ ಮಹಿಳೆಗೆ ಹೆಣ್ಮಗಳಿಗೆ ತಾವು ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ. ದೇಶದ ಹೆಣ್ಮಕ್ಳಿಗೆ ಏನ್ ನ್ಯಾಯ ಕೊಡಿಸ್ತಾ ಇದಾರೆ ಇವರು? ರಾಜಕಾರಣ ಮಾಡ್ತಾ ಇದಾರೆ ಮಹಿಳೆಯರನ್ನ ಇಟ್ಕೊಂಡು. ಇವರು ಮಹಿಳಾ ಪರವಾಗಿ ಇರುವಂತ ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಪರವಾಗಿ ಇರುವಂತದ್ದು ಏನಾದ್ರೂ ಇತ್ತಪ್ಪ ಅಂದ್ರೆ ಮಹಿಳೆಯರ ಪರವಾಗಿ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಮಹಿಳೆಯರಿಗೆ ಸ್ಪಂದನೆ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರ ಬರೀ ಮಹಿಳೆಯರನ್ನ ಇಟ್ಕೊಂಡು ರಾಜಕೀಯದಿಂದ ಇದನ್ನ ಮಾಡ್ತಾ ಇದಾರೆ. ಎಷ್ಟು ಜನ ಹೇಳ್ತಾ ಇದಾರೆ, ಎಷ್ಟು ಉತ್ತರ ಪ್ರದೇಶದಲ್ಲಿ ಎಷ್ಟು ಜನ ಅತ್ಯಾಚಾರಿಗಳು ಇದ್ದಾರೆ ಮಹಿಳೆಯರ ಪರವಾಗಿ, ಮಹಿಳೆಯರಿಗೆ ಎಷ್ಟು ಅತ್ಯಾಚಾರಗಳನ್ನ ಮಾಡಿದಾರ. ಇವ್ರು ಮಹಿಳೆಯರ ಪರವಾಗಿದಾರ? ಯಾವ ನೈತಿಕತೆಯಿಂದ ಇವ್ರು ಹೇಳ್ತಾ ಇದಾರೆ ನಾವು ಮಹಿಳೆಯರ ಪರವಾಗಿದ್ದೀವಿ ಅಂತೇಳಿ? ಮಹಿಳಾ ವಿರೋಧಿಗಳ ಅಂತೇಳಿ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಹಿಳೆಯರಿಗೆ ಕೊಟ್ಟಂತ ಸ್ಥಾನಮಾನಗಳು ಬಿಜೆಪಿಯಲ್ಲಿ ಯಾರು ಕೊಟ್ಟಿದ್ದಾರೆ ಹೇಳಿ? ಬಿಜೆಪಿ ಅವರು ಉತ್ತರ ಕೊಡ್ಬೇಕು ನಮ್ಗೆ. ಯಾರಿದ್ದಾರೆ? ಇವತ್ತೇನಾದ್ರೂ ನೋಡ್ತಿದೀವಪ್ಪ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದಾನೇ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿರುವಂತದ್ದು. 33% ಮಹಿಳಾ ಮೀಸಲಾತಿಗೆ ಅಂಗೀಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ. ಡಿಲಿಮಿಟೇಷನ್ ಇವ್ರು ಯಾಕೆ ಮಾಡ್ತಾ ಇದ್ದಾರೆ? ಡಿಲಿಮಿಟೇಷನ್ ಮಾಡೋದ್ರಿಂದ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಕೂಡ ಅನ್ಯಾಯ ಆಗ್ತದೆ. ಸರಿ ಸಮನಾಗಿ ನೋಡುವಂತ ಪಕ್ಷ ಯಾವ್ದಾದಿತ್ತಪ್ಪ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನಮಗೆ ಮೀಸಲಾತಿ ವಿರೋಧ ಇಲ್ಲ, ಡಿಲಿಮಿಟೇಷನ್ ವಿರೋಧ ಇದೆ. ಮೀಸಲಾತಿಗೆ ನಮ್ದು ಸಂಪೂರ್ಣ ಅನುಮತಿ. ಇದು ನಾವು ಮಹಿಳಾ ಮೀಸಲಾತಿಗೆ ಏನು ಅದು ಬಿಲ್ ಪಾಸ್ ಮಾಡ್ತಾರೆ ಅದಕ್ಕೆ ನಮ್ದು ಅನುಮತಿ ಇದೆ. ಡಿಲಿಮಿಟೇಷನ್ಗೆ ನಮ್ದು ಅನುಮತಿ ಇಲ್ಲ. ಅದೇ ಏನ್ ಇವ್ರು ಹೇಳ್ತಾ ಇದಾರೆ, ತಾವು ಮಾಡಿ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಿಗೋದ್ರಂತೆ, ಆ ತರ ಆಗ್ಬಿಟ್ಟಿದೆ. ಸತ್ಯನ ಮಾತಾಡಕ್ಕೇನೋ ಅವ್ರಿಗೆ, ಯಾಕಂದ್ರೆ ಅವರು ಸುಳ್ಳುಗಳನ್ನ ಹೇಳ್ಕೊತ ಬಂದವ್ರಿಗೆ ಸತ್ಯ ಕರ್ಗಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಲಾಗತ್ತದ. ನಮಗೆ ಬಂದ್ರೆ ಮಹಿಳೆಯರಿಗೆ ಎಲ್ಲಾ ರೀತಿಯಿಂದನೂ ಅನುಕೂಲ ಆಗ್ತಿತ್ತು. ಇವರು ಡಿಲಿಮಿಟೇಷನ್ ಮಾಡೋದ್ರಿಂದ ಹಿಂದುಳಿದ ವರ್ಗಗಳ ಹೆಣ್ಮಕ್ಳಿಗೆ ಬಹಳ ಲಾಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ರಾಜಕಾರಣದಲ್ಲಿ ಅವರು ಮುಂದೆ ಬರ್ಲಕ್ ಆಗಲ್ಲ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ಅವರು ಮುಂದೆ ಹೋಗ್ಲಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಮಗೆ ಡಿಲಿಮಿಟೇಷನ್ ವಿರುದ್ಧ, ಮಹಿಳಾ ಮೀಸಲಾತಿಗಾಗಿ ನಾವು ಪರವಾಗಿದ್ದೀವಿ. ಅದನ್ನೇ ಇವ್ರು ಯಾಕೆ ಮಾಡಿಲ್ಲ, ಇಷ್ಟು ದಿನ ಯಾಕೆ ತಗೊಂಡ್ರು ಟೈಮ್ ಅಂತ ಹೇಳಿ ನಮ್ಮ ವಾದ. 30 ತಿಂಗಳಾಯ್ತು ಪಾಸ್ ಮಾಡಿ, ಈಗ ಯಾಕೆ ಮಾಡಕತ್ತಿಲ್ಲ ಅದನ್ನ ಅನುಮತಿ, ಯಾಕೆ ಇವ್ರು ಅಂಗೀಕಾರ ಮಾಡಿಲ್ಲ ಅಂತ ನಮ್ಮ ವಾದ. ಈಗ ಮಾಡ್ತಾ ಇದೀರಾ, ಮಾಡಿದ್ದು ಅದು ಮಹಿಳಾ ಮೀಸಲಾತಿನೇ ಮಾಡ್ಬೇಕಾಗಿತ್ತು. ಡಿಲಿಮಿಟೇಷನ್ ಯಾಕೆ ತಗೊಂಡ್ರಿ? ಡಿಲಿಮಿಟೇಷನ್ ಕೇಳಕ್ ನಮ್ಗೆ ಈಗ ಏನು ಇದ್ದಿದ್ದಿಲ್ಲ. ಅದು ಎಲೆಕ್ಷನ್ ಟೈಮ್ ನಲ್ಲೇ ನೀವು ಅಂದ್ರೆ ಎಲೆಕ್ಷನ್ಗೋಸ್ಕರ ಮಹಿಳೆಯರನ್ನ ಯೂಸ್ ಮಾಡ್ಕೊಂಡಿದ್ದೀರಿ, ನಮ್ಮ ವಾದ. ಯಾವ್ದಾದ್ರೆ ಏನು ಮಹಿಳೆಯರದು ಪರವಾಗಿದ್ದಾಗ ಇದು ಸರ್ಕಾರದ ಐತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕನೇ ಬರುವಂತದ್ದು. ನಮ್ಮ ರಾಜೀವ್ ಗಾಂಧಿ ಅವರು ಈಗ ಜನತಾ ನಾವೆಲ್ಲ ನೋಡ್ತೀವಿ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅವರಿಗೆಲ್ಲ ಆಲ್ರೆಡಿ ಅದು 2023 ಒಳಗೆ ಜಾರಿ ಆಗಿದೆಲ್ಲ, ಅದು ಏನದ ಯಥಾವತ್ತಾಗಿ ಜಾರಿ ಒಳಗೆ ತಗೊಂಡ್ಬರ್ಬೇಕಾಗಿತ್ತು. ಅದ್ರೊಳಗೆ ಏನೋ ಮಾರ್ಪಾಡು ಮಾಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಮೀಸಲಾತಿ ಸಿಕ್ಕದವ್ರು ಅದನ್ನ ಯಾಕೆ ಜಾರಿ ತಗೊಂಡ್ಬಂದಿಲ್ಲ ಇವರು ಅನ್ನೋದನ್ನೇ ನಾವೆಲ್ಲರೂ ಕೇಳೋದು. ಈಗ ಜನಸಂಖ್ಯೆ ಆಧಾರದ ಮೇಲೆ ಏನ್ ಹೇಳ್ತಾರಲ್ಲ, ಜನಸಂಖ್ಯೆ ಆಧಾರ ಹೆಂಗ್ ಮಾಡ್ತಾರೆ ಇವರು? ಈಗ ಉತ್ತರ ಭಾರತದೊಳಗೆ ಏನದ ಜನಸಂಖ್ಯೆ ಬಹಳ ಅದ, ದಕ್ಷಿಣ ಭಾರತಕ್ಕೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಈಗ ನಾವು 443 ಏನ್ ನಮಗ 545 ಏನ್ ಬರ್ತಾವ ನಮ್ಮ ಸೀಟ್ಗಳು, ಅದು ಅಲ್ಲೆಲ್ಲ 800 ಮೇಲೆ ಹೋಗ್ತಾವ. ಹಿಂಗಾಗೋದ್ರಿಂದ ಏನಾಗ್ತದ, ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ತದೆ. ಹಿಂಗಾಗೋದ್ರಿಂದ ಏನಾಗ್ತದ, ಒಂದೇ ಕಡೆ ಸರ್ವಾಧಿಕಾರ ಆಗ್ತದ. ಉತ್ತರ ಭಾರತ ಗ್ರೇಟ್ ಆಗ್ತೈತಿ, ನಮ್ಮ ದಕ್ಷಿಣ ಭಾರತ ಕೆಳಗೆ ಉಳಿತೈತಿ. ಉತ್ತರ ಭಾರತ ತಮ್ಮ ಕೈಯೊಳಗೆ ತಗೊಂಡ್ರು ಅಂದ್ರ, ಈಗ ಅವ್ರ ಉದ್ದೇಶ ಏನು ಅಂತಂದ್ರ ಪೂರ್ತಿ ಉತ್ತರ ಭಾರತ ತಮ್ಮ ಕೈಯೊಳಗೆ ಬಂತಂದ್ರ ಅಲ್ಲಿ ಮೆಜಾರಿಟಿ ಹೆಚ್ಚಾಗೋದ್ರಿಂದ ಜನಸಂಖ್ಯೆ ಆಧಾರದ ಮೇಲೆ
ಮೆಜಾರಿಟಿ ಹೆಚ್ಚಾಗೋದ್ರಿಂದ ನಾಳೆ ಇವರು ಸಂವಿಧಾನಕ್ಕೆ ಬಿಟ್ಟು ತಗೊಂಡ್ಬರ್ತಾರೆ. ತಿದ್ದುಪಡಿ ಬೇಕಾದ ತಿದ್ದುಪಡಿ ಮಾಡಬಹುದು, ಸಂವಿಧಾನನೇ ಇಲ್ಲಾದ್ರೆ ಮಾಡಿಸ್ಬಹುದು. ಈ ನಿಟ್ಟಿನೊಳಗೆ ಅವ್ರು ವಿಚಾರ ಮಾಡಕತ್ತಾರೆ. ಮುಂದಿನ ಎಲ್ಲಾರು ವಿಚಾರ ಮಾಡಿ ಅವ್ರು ಏನೇ ಜನಸಂಖ್ಯೆ ಆಧಾರದ ಮೇಲೆ ಆಗಲಿ ಅಂತ ಹೇಳ್ತಾರೆ. ನಮ್ದೇನದ ಪೀಪಲ್ ನಮ್ದೇನದ ಮೊದ್ಲಿನ ಏನದಲ್ಲ ಅಜೆಂಡಾ ಆ ಪ್ರಕಾರ ಹೋಗ್ಲಿ, ಜನಸಂಖ್ಯೆ ಆಧಾರ ಬೇಡ ನಮಗೇನದ ನಮ್ಮ ಇದ್ರೊಳಗ ಮಹಿಳೆಯರಿಗೆ ನೀವು 10% ಕೊಡ್ತೀರಾ, ಪರ್ಸೆಂಟೇಜ್ ಕೊಡ್ರಿ, ಎಷ್ಟು ಕೊಡ್ತೀರಿ ಕೊಡ್ರಿ. ಎಲ್ಲಾನು ನಮ್ದ ರಿಪ್ರೆಸೆಂಟೇಷನ್, ಪೀಪಲ್ ರಿಪ್ರೆಸೆಂಟೇಷನ್ ಆಕ್ಟ್ ಅಂತ ಅದ್ರ ಪ್ರಕಾರ ನೀವು ಕೊಡ್ರಿ. ಅದ್ರ ಪ್ರಕಾರ ಕೊಟ್ರೆ ಏನಾಗ್ತದ, ನಮ್ಗೆ ಆಲ್ರೆಡಿ 33% ನಮ್ಗೆ ಎಷ್ಟು ಬರ್ಬೇಕು ಸೀಟ್ ಅದು ಬಂದೇ ಬರ್ತಾವ. ಉತ್ತರ ಭಾರತಕ್ಕೆ ಎಷ್ಟು ಬರ್ಬೇಕು ಅಷ್ಟು ಬಂದೇ ಬರ್ತಾವ. ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋ ಸಲುವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಡಿವೈಡ್ ಮಾಡಕತ್ತಾರ. ಇದು ಇಷ್ಟು ಕೆಟ್ಟ ಪರಿಸ್ಥಿತಿಗೆ ಹೋಗ್ತದಲ್ರ ಮುಂದೊಂದು ಕಾಲಕ್ಕ ಬಹುತರ ದೇಶ ಎಲ್ಲ ಆಗೋ ಪರಿಸ್ಥಿತಿನೂ ಬರ್ಬೋದು. ಆ ಒಂದು ಕೆಟ್ಟ ಪರಿಸ್ಥಿತಿ ಬರಬಾರ್ದು ನಮ್ಮ ದೇಶಕ್ಕ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಅದನ್ನೇ ಹೇಳಿದ್ರು, ನಮ್ಮ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ, ಈಗಾಗಲೇ ಜಾರಿ ಬಂದಿರ್ತದೆ, ಅದಕ್ಕೆ ನಮ್ದು ತಕರಾರಿಲ್ಲ. ಆದ್ರೆ ಈಗ ಇಲೆಕ್ಷನ್ ಟೈಮ್ ಒಳಗೆ ನೀವು ಇದನ್ನ ಯಾಕೆ ತಗೊಂಡ್ ಬಂದ್ರಿ, ಅದ್ರ ಜೊತೆಗೆ ಯಾಕೆ ಸೇರಿಸಿದ್ರಿ, ಇದನ್ನ ಅವ್ರು ಸೆಪರೇಟ್ ಮಾಡ್ಬೇಕಾಗಿತ್ತು. ಮತ್ತೆ ಅವ್ರ ಉದ್ದೇಶ ಹೆಂಗಿತ್ತು ನೋಡ್ರಿ, ಇದು ಬಿಲ್ ಜಾರಿ ಆಗುದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕಾಗಿನೇ ಮೊದ್ಲೇ ಅವರು ಬ್ಯಾನರ್ಗಳನ್ನೆಲ್ಲ ಪ್ರಿಂಟ್ ಮಾಡ್ಕೊಂಡ್ ಬಂದ್ಕೊತಾರೆ. ಇವ್ರು ಆಗ್ತದ ಇಲ್ಲ ಅನ್ನೋದು ಹೆಂಗ್ ಗೊತ್ತಿತ್ರಿ, ಮೊದ್ಲ ಆಗುದಿಲ್ಲ ಅಂತ ಗೊತ್ತಿತ್ತಂತ ಗೊತ್ತಾಗ್ತದಲ್ಲ ಇದ್ರ ಮೇಲಿಂದ. ಅವರೆಲ್ಲ ನಾವು ಶೋಭಾ ಕರಂದ್ಲಾಜೆಗೆ ಅದೆಲ್ಲ ನೋಡಿದ್ವಿ. ಒಮ್ಮೆ ನಮಗೆ ಅಧಿವೇಶನ ಹೊರಗೆ ಬಂದ ಕೂಡಲೇ ಎಲ್ಲಾರು ಇಟ್ಕೊಂಬಂದ್ರಿ ಬ್ಯಾನರ್. ಎಲ್ಲಿ ಇವ್ರ ಕಡೆ ಬ್ಯಾನರ್ ಯಾರು ಮಾಡಿ ಕೊಟ್ಟಿದ್ರಿ ಇವ್ರಿಗೆ, ಅಡ್ವಾನ್ಸ್ ಆಗಿ ಹೆಂಗ್ ಗೊತ್ತಿತ್ತು ಇವ್ರಿಗೆ, ಯಾಕಂದ್ರೆ ಇದೆಲ್ಲ ಟ್ಯಾಕ್ಟಿಕ್ಸ್ ಅದ. ಮೊದ್ಲು ಅವ್ರಿಗೆ ಗೊತ್ತಿತ್ತು ಮಹಿಳಾ ಮೀಸಲಾತಿ ಇಟ್ಕೊಂಡ್ ಬಂದಿದ್ರೆ ಇವ್ರು ಅದ್ರ ಜೊತೆಗೆ ಇದನ್ನ ಡಿಮ್ಯುನಿಟೇಷನ್ ರಿಜೆಕ್ಟ್ ಮಾಡೇ ಮಾಡ್ತಾರ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರದ್ದೇನು ಉದ್ದೇಶ, ಮಹಿಳೆಯರ ವಿರೋಧದಾರ ಕಾಂಗ್ರೆಸ್ನವರು ಅಂತ ತೋರಿಸ್ಬೇಕಾಗಿತ್ತು. ಆ ತೋರಿಸೋ ಉದ್ದೇಶಕ್ಕಾಗಿ ಇದನ್ನ ಮಾಡ್ಯಾರ. ನಿಜವಾಗಿ ಮಹಿಳಾ ಕಾಂಗ್ರೆಸ್ಗಾಗ್ಲಿ ಮಹಿಳೆಯರಿಗಾಗ್ಲಿ ಮುಂದೆ ತಗೊಂಡ್ಬರ್ಬೇಕು ಅನ್ನೋಂತ ಯಾವುದೋ ಉದ್ದೇಶ ಅವ್ರಿಗಿಲ್ಲ. ಅದು ಇದ್ದದ್ದು ಕೇವಲ ಕಾಂಗ್ರೆಸ್ನವ್ರಿಗೆ. ಇವ್ರದ್ದು ಏನಿದೆ ಕಣ್ಣು ಹೊರ್ಸೋ ತಂತ್ರ. ಹೇಳಿದ್ರಲ್ಲ ಇವರು ಮಹಿಳೆಯರಿಗೆ ಅವ್ರು ಪ್ರಾತಿನಿಧ್ಯ ಕೊಡ್ತಿದ್ರು ಅಂದ್ರ ತಮ್ಮ ಹೆಂಡತಿ ಮೊದಲು ಕೊಡ್ರಿ, ಹೆಂಡತಿ ಅಂತ ಒಪ್ಕೊಡ್ರಿ. ನೀವು ಮೊದಲ ಎಲ್ಲಿದಾಳಕ್ಕೆ ಹೆಂಡತಿ ಅನ್ನೋದೇ ಪತ್ತೆ ಇಲ್ಲ. ಅದು ನೀವು ಮಹಿಳೆಯರಿಗೆ ಏನು ಪ್ರಾತಿನಿಧ್ಯ ಕೊಡ್ತಾರ್ರಿ, ಯಾವ ಮಹಿಳೆಯರಿಗೆ ಏನು ಪ್ರಾತಿನಿಧ್ಯ ಕೊಡ್ತಾರೆ ಇವರು, ನಮ್ಮ ಮಹಿಳಾ ವಿರೋಧಿ ಇದಾರ ಅಂತ ಹೇಳ್ತಾರ. ಇವ್ರು ಮೊದಲ ವಿರೋಧಿ ಇವರೇ ಅದಾರ, ಮಹಿಳಾ ವಿರೋಧಿಗಳು ಮೊದಲನೇ ವಿರೋಧಿನೇ ಅವರೇ ಅದಾರ. ಮಹಿಳಾ ವಿರೋಧಿ ಕಾಂಗ್ರೆಸ್ ಎಂದೂ ಇಲ್ಲ, ಇದ್ದಿದ್ದೂ ಇಲ್ಲ. ಯಾಕಂದ್ರೆ ಪ್ರತಿಭಾ ಪಾಟೀಲ್ ಅವ್ರಿಗೆ ಮಾಡಿದವರು ಮಹಿಳೆಯರು, ನಮ್ಮ ಕಾಂಗ್ರೆಸ್ನವರು ರಾಷ್ಟ್ರಪತಿ ಮಾಡಿದ್ರು. ಆಮೇಲೆ ಇವ್ರು ದ್ರೌಪದಿ ಮುರ್ಮು ಅವ್ರು ಮಾಡಿದ್ರು. ಕಾಂಗ್ರೆಸ್ನವ್ರು ಇಂದಿರಾ ಗಾಂಧಿ ಅವ್ರು ಆದ್ರು. ಇವರೆಲ್ಲ ಆಗ್ಯಾರ, ಯಾರಾಗ್ಯಾರ ಕಾಂಗ್ರೆಸ್ನೊಳಗ? ಎಲ್ಲಿ ಆಗಿಲ್ಲ. ಎಲ್ಲಿ ನಾವು ಕರ್ನಾಟಕ ಅಂತ ಒಂದೇ ಎಲ್ಲ ಇಡೀ ದೇಶದೊಳಗ ನೋಡ್ರಿ, ಎಲ್ಲಾ ಕಡೆನೂ ಕಾಂಗ್ರೆಸ್ ಒಳ್ಳೆ ಅಭಿಪ್ರಾಯದಿಂದ ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕು. ನಮ್ಮ ರಾಜೀವ್ ಗಾಂಧಿ ಅವರು ಮಾಡಿದ್ರ ಅಂತೇಳಿ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಒಳಗ ಎಷ್ಟು ಜನ ಮಹಿಳೆಯರು ಬಂದಾರ. ಎಲ್ಲಾ ಮಹಿಳೆಯರು ನಮ್ಮನ್ನು ಕೊಂಡಾಡ್ತಾರೆ ಇವತ್ತು ಕಾಂಗ್ರೆಸ್ ಅನ್ನ. ಅದನ್ನ ಇವ್ರು ಮಾಡ್ಲಿಲ್ಲ. ನಾವು ಕಾಂಗ್ರೆಸ್ಗೆ ಯಾವಾಗಲೂ ಮಹಿಳಾ ಮೀಸಲಾತಿಗೆ ಯಾವಾಗಲೂ ವಿರೋಧ ಇಲ್ಲೇ ಇಲ್ಲ. ಈ ನಿಟ್ಟಿನೊಳಗೆ ಅವ್ರು ಮಾಡ್ತಿದ್ರು ಅಂದ್ರೆ ನಮ್ಗೆ ಯಾವ್ದು ತಕರಾರಿಲ್ಲ. ನೀವು ಡಿವೈಡ್ ಮಾಡ್ತಿದ್ರು ಅಂತಂದ್ರೆ ಆ ಪಾಲಿಸಿಗೆ ನಾವು ಒಪ್ಕೊಂಡಿಲ್ಲ. ಪೀಪಲ್ಸ್ ಆಕ್ಟ್ ಏನಿಲ್ಲ ಅದ್ರ ಪ್ರಕಾರ ನೀವು ಮಾಡಿ, ಅದನ್ನ ನಾವು ಒಪ್ಕೊತೀವಿ. ಅದು ಎಷ್ಟು ಪರ್ಸೆಂಟೇಜ್ ಬರ್ತದೆ ಅಷ್ಟು ಪರ್ಸೆಂಟೇಜ್ ಇದ್ದಷ್ಟೇ ಬರ್ತದೆ. ನಮ್ಮ ಪರ್ಸೆಂಟೇಜ್ ನಮ್ಗೆ ಹೆಚ್ಚಾಗ್ತಾವ, ಅವ್ರು ಎಷ್ಟು ಆಗ್ತಾವ ಅವ್ರದ್ದು ಅಷ್ಟ ಲಿಮಿಟ್ ಮೇಲೆ ಆಗ್ತದೆ. ಅದ್ರ ಮೇಲೆ ಇವ್ರು ಕೊಡ್ರಿ. ಈ ನಮ್ಮ 540 ಇರ್ತಾವಲ್ಲ ಅದ್ರೊಳಗೆ ನೀವು ಮಹಿಳೆಯರಿಗೆ ಕೊಡ್ರಿ ಮೀಸಲಾತಿ, ಅವ್ರು ಕೊಡ್ಲಿ ಮಹಿಳಾ ಮೀಸಲಾತಿ ಎಷ್ಟದ ಆಗ್ತವಾಗ. ನಾವು ಅದಕ್ಕೆ ವಿರೋಧಿಲ್ಲ. ಈ ನಿಟ್ಟಿನೊಳಗ ಯಾವಾಗಲೂ ಮಹಿಳೆಯರ ಸಲುವಾಗಿನೇ ಕಾಂಗ್ರೆಸ್ ಅದ ಅಂತ ಅನ್ನೋದನ್ನು ಒತ್ತಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಅದ್ರ ಜೊತೆಗೆ ಈ ಹೋರಾಟ ನಾವು ಮುಂದುವರಿಸ್ತೀವಿ. ಈ ಹೋರಾಟ ಎಲ್ಲಿ ತನಕ ಅಂದ್ರೆ ಮಹಿಳಾ ಮೀಸಲಾತಿ ಜಾರಿ ಆಗೋ ತನಕ ನಮ್ಮ ಹೋರಾಟ ಮುಂದುವರಿಸ್ತದೆ. ಇದ್ರೊಳಗೆ ಮಹಿಳೆಯರು ಅಂತಂದ್ರೆ ಎಲ್ಲರೂ ಬರ್ತಾರೆ, ಎಲ್ಲಾ OBC ಹಿಡ್ಕೊಂಡು ಎಲ್ಲಾ ಮಹಿಳೆಯರು ಇರೋ ಬರ್ತಾರೆ. ಅದಕ್ಕಾಗಿ ಎಲ್ಲಾ ಮಹಿಳೆಯರಿಗೂ ಅವಕಾಶ ಸಿಗ್ಬೇಕು. ನಮ್ಮ ರಾಜೀವ್ ಗಾಂಧಿ ಅವರ ಕಂಡಂತ ಕನಸು ಮತ್ತೊಮ್ಮೆ ಸಫಲ ಆಗಬೇಕು ಅಂತ ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ.
और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।